ಗುಟ್ಟಾಗಿ ಮದುವೆ, ತಾಳಿ ಕಟ್ಟಿದ ಗಂಡನಿಂದಲೇ ಪತ್ನಿಯ ಕೊಲೆ. ಯುವತಿಯ ಮನೆಯವರು ಮತ್ತೊಂದು ವಿವಾಹಕ್ಕೆ ಮುಂದಾಗಿದ್ದಕ್ಕೆ ಆಕೆಯನ್ನ ಕೊಂದು ತಾನೂ ಆತ್ಮಹತ್ಯೆ ಯತ್ನ. ಕೊನೆ ಕ್ಷಣದಲ್ಲಿ ಆರೋಪಿ ಬಚಾವ್, ಪೊಲೀಸರಿಂದಲೇ ಆಸ್ಪತ್ರೆಗೆ ದಾಖಲು. ಗೃಹಲಕ್ಷ್ಮಿ ಜೊತೆ ಗೃಹ ಜ್ಯೋತಿಗೂ ಸರ್ಕಾರ ಕೊಟ್ಟು ರೀಸ್ಟಾರ್ಟ್. ಮತದಾನದ ಹಕ್ಕಿಲ್ಲದವರು ಗ್ಯಾರಂಟಿಯಿಂದ ಕಿಕ್ಔಟ್. ಮತ್ತೆ ಅರ್ಜಿ ಹಾಕಿಸಿ ಪರಿಶೀಲನೆಗೆ ಮುಂದಾಯಿತು ಡಿಕೆ ಗವರ್ನಮೆಂಟ್. ಎಲ್ಪಿಜಿ ಪೆಟ್ರೋಲ್ ಡೀಸೆಲ್ ಬಳಿಕ ಜನರಿಗೆ ಮತ್ತೊಂದು ಶಾಕ್. ರಾಜ್ಯದಲ್ಲಿ ಅಕ್ಕಿ ಬೆಲೆ ಕೆಜಿಗೆ 6 ರಿಂದ 10ರಷ್ಟು ಹೈಕ್. ಮಳೆ ಕೊರತೆ, ನೀರಾವರಿ ಸಮಸ್ಯೆ, ಉತ್ಪಾದನಾ ವೆಚ್ಚದ ಹೆಚ್ಚಳವೇ ದರ ಏರಿಕೆಗೆ ಮೇನ್ ರೀಸನ್. ವರದಕ್ಷಿಣೆ ಕೇಸ್ನಲ್ಲಿ ಆರೋಪಿ ಬಂಧನಕ್ಕೆ ತೆರಳಿದ್ದ ಎಚ್ಎಎಲ್ ಪೊಲೀಸ್. ಜೈಪುರದಲ್ಲಿ ಆರೋಪಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟು ರಕ್ಷಕರೇ ಆದ್ರೂ ಲಾಕ್. ರಾಜಸ್ಥಾನದ ಎಸಿಬಿ ಅಧಿಕಾರಿಗಳ ಕೈನಲ್ಲಿ ರೆಡ್ ಹ್ಯಾಂಡ್ ಆಗಿ 3 ಅಧಿಕಾರಿಗಳು ಟ್ರ್ಯಾಪ್. ನಾಪತ್ತೆಯಾಗಿ 3 ತಿಂಗಳಾದ್ರೂ ಇನ್ನೂ ಪತ್ತೆಯಾಗದ ಬಾಲಕ. ವರ್ಷದ ಹಿಂದಷ್ಟೇ ಪತಿಯನ್ನ ಕಳ್ಕೊಂಡವಳ ಬದುಕು ಮಗನ ನಾಪತ್ತೆಯಿಂದ ಮತ್ತಷ್ಟು ನರಕ. ಮನೆಯಲ್ಲಿದ್ದ ಹಣದ ಜೊತೆ ಸಂಬಂಧಿಯೇ ಪುತ್ರನನ್ನ ಕಿಡ್ನಾಪ್ ಮಾಡಿದ್ದಾರೆ ಎಂಬ ಆರೋಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.